ಸರ್ ಆ್ಯಕ್ಚುಲಿ ನೋಡಿ ನಿನ್ನೆ ಅವ್ರು ಆರೋಪ ಮಾಡಿರೋದು ಏನಂತಂದರೆ ಮುರಳಿ ಬಾಬು ಅಂತ ಕೆಲಸ ಮಾಡ್ತಾಯಿದ್ದ ಫಸ್ಟು ವಾಟರ್ ಮ್ಯಾನ್ ಆಗಿ. ಆಮೇಲೆ ಅದೇನಾಯಿತು, ಅವ್ನು ಸ್ವಲ್ಪ ಏನೋ ಹೆಲ್ತ್ ಇಶ್ಯೂ ಆಗಿ ಒಂದು ತಿಂಗಳೇನೋ ಕೆಲಸಕ್ಕೆ ಬರಲಿಲ್ಲ. ಅದಾದಮೇಲೆ ಅವ್ನಿಗೆ ನೋಟಿಸ್ ಇಶ್ಯೂ ಮಾಡೋದು. ಅವ್ರು 3 ನೋಟಿಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು, ಬಟ್ ಪಂಚಾಯತಿಂದ ಒಂದೇ ನೋಟಿಸ್ ಕೊಟ್ಟಿರೋದು. ಅದಕ್ಕೆ ಅವ್ರೇನು ಮಾಡಿದ್ದಾರೆ, ಅದಕ್ಕೆ ಇದು ಹೆಲ್ತ್ ಸರ್ಟಿಫಿಕೇಟ್ ಒಂದು ಕೊಟ್ಟಿದ್ದಾರೆ, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು 1 ತಿಂಗಳು ಬರೋಕ್ಕಾಗಿಲ್ಲ ಅಂತ ಅವ್ರ ಸರ್ಟಿಫಿಕೇಟು. ಮತ್ತು ಇದು ಅದಕ್ಕೆ ಏನು ನೋಟಿಸ್ ಏನು ಕೊಟ್ಟಿದ್ದಾರೆ ಪಿ ಡಿ ಒ, ಒಂದೇ ನೋಟಿಸ್ ಕೊಟ್ಟರು. ಆ ನೋಟಿಸ್ಗೆ ಅವರು ಉತ್ತರ ಕೊಟ್ಟಿದ್ದಾರೆ. ಒಂದನೇದು ಅವ್ರು ಆರೋಪ ಮಾಡಿರೋದು. ಆಮೇಲೆ ಎರಡನೇದು ನನ್ನ ಮೇಲೆ ನಾನು ಜಾತಿ ನಿಂದನೆ ಮಾಡಿದ್ದೀನಿ ಅಂತ. ನಾನು ಇದುವರೆಗೂ ಅದು ಆರೋಪಕ್ಕೆ ದೂರವಾದದ್ದು. ಯಾಕೆಂದರೆ ಇದುವರೆಗೂ ನಾನು ಯಾವುದೇ ರೀತಿ ನಾನು ಒಬ್ಬ ಕೆಳ ಜಾತಿಯಿಂದ ಬಂದಿರೋವಂಥವನು. ನಾನು ಇನ್ನೊಬ್ಬರು ಹೋಗಿ ಜಾತಿ ಮೇಲೆ ನಿಂದನೆ ಮಾಡೋಕ್ಕಾಗುತ್ತೆ? ನಾವು ಇಲ್ಲಿ ಎಲ್ಲರನ್ನೂ ಬೇಕಾದ್ರೆ ಯಾರನ್ನಾದ್ರೂ ಸ್ಟಾಫನ್ನಾದ್ರೂ ಕೇಳ್ಕೊಳ್ರಿ, ವಾಟರ್ ಮ್ಯಾನ್ಸ್ ಕೇಳ್ಕೊಳ್ರಿ, ಯಾರನ್ನಾದ್ರೂ ಕೇಳ್ಕೊಬೋದು ನೀವು. ನಾವು ಜಾತಿ ನಿಂದನೆ ಮಾಡಿಲ್ಲ. ಇದು ಸತ್ಯಕ್ಕೆ ದೂರವಾದದ್ದು. ಬೇಕಾಗಿ ಇದನ್ನು ರಾಜಕೀಯವಾಗಿ ಬಳಸ್ಕೊಬೇಕಂತ ಹೇಳ್ಬಿಟ್ಟು ಅದನ್ನು ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಆರೋಪ ಮಾಡ್ತಾಯಿದ್ದಾರೆ. ಇದು 100ಕ್ಕೆ 100 ಸುಳ್ಳು. ಆಮೇಲೆ ಇನ್ನೊಂದು ಹೇಳಿದ್ದಾರೆ, ಆಮೇಲೆ ಇವರೇನು ಆ್ಯಕ್ಚುಲಿ ಬಂದು ಮನವಿ ಪತ್ರ ಕೊಡಬೇಕಾಗಿತ್ತು, ಈ ಥರ ವಾಟರ್ ಮ್ಯಾನು ಏನಂತ ಹೇಳ್ಬಿಟ್ಟು. ಅವ್ರು ಏಕೆ ಬರೋದು, ಧಮಕಿ ಹಾಕೋದು ಇಲ್ಲಿ ಪಂಚಾಯತಿಯಲ್ಲಿ, ಯಾಕೆ ಕೊಡಲ್ಲ, ಏನು ಮಾಡಲ್ಲ, ತಂಬ್ಯಾಕೆ ಕೊಟ್ರಿ ಹಂಗೆ ಅಂತ. ಆ್ಯಕ್ಚುಲಿ ನಾವು ಕೊಡೋಕ್ಕೆ ಬರೋಲ್ಲ. ಯಾಕೆ ಅಂದರೆ ನನಗೆ ಅಧಿಕಾರ ಇಲ್ಲ. ಕೊಡೋದಾಗಿರ್ಬೋದು, ಕೆಲಸಕ್ಕೆ ತೊಗೊಳೋದಾಗಿರ್ಬೋದು, ನನಗೆ ಅಧಿಕಾರ ಇಲ್ಲ. ಅವ್ರೇನು ಅರ್ಜಿ ಕೊಟ್ಟರೆ ಅದನ್ನು ನಾವು ಕಮಿಟಿಲಿ ಇಡ್ತೀವಿ. ಕಮಿಟಿ ಮುಂದೆ ಡಿಸೈಡ್ ಮಾಡ್ತಾರೆ, ಮೆಂಬರ್ಸ್ ಇರ್ತಾರೆ, ಅವರೆಲ್ಲ ಸೇರಿ ಡಿಸೈಡ್ ಮಾಡೋದು. ಆ್ಯಕ್ಚುಲಿ ನಾನು ಡಿಸೈಡ್ ಮಾಡೋಕ್ಕೆ ಬರೋಲ್ಲ. ಸೊ ಇದು 3ನೇ ಪಾಯಿಂಟು. ಆಮೇಲೆ ಇನ್ನೊಂದು ಹೇಳಿದ್ದಾರೆ, ನೇರವಾಗಿ ಜಲಗಾರನ ಆಯ್ಕೆ ಮಾಡೋಕ್ಕೆ ಮತ್ತು ತಾತ್ಕಾಲಿಕ ಗ್ರಾಮಸ್ಥ ನೇಮಕ ಮಾಡಿಕೊಂಡು ಅವ್ರು ಇನ್ನೊಬ್ರು ಏನಂದರೆ ಅವರು ಕೊಡೋಕೆ ಅದೇ ಹೇಳಿದ್ನಲ್ಲ ಈಗ ಸೇಮ್ ಅದೇ ಥರನೇ. ಆಮೇಲೆ ಹಾಗಾಗಿ ಮುನ್ರಾಜು ನಮ್ಮ ಮೇಲೆ ಮಾಡ್ತಾ ಇರೋ ಎಲ್ಲ ಈ ಜಲಗಾರ ಮುನ್ರಾಜು ಏನು ನನ್ನ ಮೇಲೆ ಏನು ಆರೋಪ ಮಾಡಿದರೆ ಎಲ್ಲ ಸುಳ್ಳು ಆರೋಪ ಮಾಡಿಕೊಂಡು ಅದನ್ನು ರಾಜಕೀಯ ಬಣ್ಣಕ್ಕೆ ತಿರ್ಸ್ಕೊಂಡು ಜಾತಿ ವಿಚಾರ ತೊಗೊಂಡು ಈ ಥರ ನಮ್ಮ ಮೇಲೆ ಕೆಟ್ಟದಾಗಿ, ಯಾಕಂದರೆ ನಾವು ಇವಾಗ ಅಧ್ಯಕ್ಷರಾದಾಗಿಂದ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ ಕೆಲಸಗಳು ಅವ್ರು ನೋಡ್ಕೊಳಕ್ಕಾಗ್ತಾ ಇಲ್ಲ. ಇಲ್ಲಿರೋ ಸದಸ್ಯರ ಕೆಲವರೆಲ್ಲ ಅವ್ರ ಹಿಂದೆ ಎತ್ಕೊಂಡು ಕೆಲಸಗಳು ಮಾಡಿಸಿ ಅವ್ರಿಗೆ ಗಲಾಟೆ ಮಾಡಬೇಕು, ಏನೋ ಪಂಚಾಯತಿನ ಏನೋ ಒಂದು ಬೇರೆ ದಿಕ್ಕಿಗೆ ಕರ್ಕೊಂಡು ಹೋಗಬೇಕು, ಅಭಿವೃದ್ಧಿ ಆಗಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಅವ್ರು ಈ ಥರ ಎಲ್ಲ ನಮ್ಮ ಮೇಲೆ ದೂಷಣೆಗಳು ಮಾಡ್ತಾಯಿದ್ದಾರೆ. ಏನು ಆರೋಪಗಳು ಮಾಡಿದ್ದಾರೆ ಎಲ್ಲ ಸುಳ್ಳು. ಇದಕ್ಕೆಲ್ಲ ದಾಖಲೆಗಳು ನನ್ನ ಹತ್ರ ಕೊಡ್ತೀನಿ. ಅವರು ಯಾವಾಗ ಜಾಯ್ನ್ ಆಗಿರೋದು, ಅವರು ಹೆಚ್ಚು ಕಡಿಮೆ 2017ರಲ್ಲಿ ಜಾಯ್ನ್ ಆಗಿದ್ದಾರೆ. ಯಾರು 2015ರಲ್ಲಿ ಮುರಳಿ ಬಾಬು ಜಾಯ್ನ್ ಆಗಿರೋದು. ನೋಡಿ ಇದೆಲ್ಲ ಡಾಕ್ಯುಮೆಂಟ್ಸ್ ಇಲ್ಲೇ ಇದೆ. ನಾವು ಸಡನ್ನಾಗಿ ಅವ್ರನ್ನ ತೆಗಿಯೋಕ್ಕೆ ಬರೋದಿಲ್ಲ. ನನಗೂ ಅಧಿಕಾರ ಇಲ್ಲ, ತೆಗಿಯೋಕ್ಕೆ ಅಧಿಕಾರ ನನಗೂ ಇಲ್ಲ. ಆ್ಯಕ್ಚುಲಿ ಯಾರೋ ಒಬ್ಬ ಆಲ್ರೆಡಿ ಈರಪ್ಪ ಅಂತ ಹೇಳ್ಬಿಟ್ಟು ಇವಾಗ ಕೇಸ್ ನಡೀತೈತೆ. ನಾವು ಯಾವುದೇ ಕಾರಣಕ್ಕೂ ಕೆಲಸನ ತೆಗಿಯೋಕ್ಕಾಗಲ್ಲ. ಈಗ ಅವ್ರೇನು ಒಂದು ಅರ್ಜಿ ಕೊಟ್ಟಿದ್ದಾರೆ, ಆ ಅರ್ಜಿ ಪ್ರಕಾರ ಅವರು ನೋಟಿಸ್ಗೆ ಉತ್ತರ ಕೊಟ್ಟಿದ್ದಾರೆ. ಮತ್ತು ಅವ್ರು ಕೊಡಬೇಕು. ಯಾಕೆ ಅಂದರೆ ಸರ್ಕಾರದಿಂದ ಅವ್ರಿಗೆ ಸರ್ಕಾರದ ಸಂಬಳ ಬರ್ತಾ ಇರೋದು, ನಾವು ತಿಂಗಳ ಕೊಡೋಕ್ಕಾಗಲ್ಲ. ಇವರು ಏನು ಕೊಡಬೇಡಿ ಅಂದರೆ ನಮ್ಗೆ ಅಧಿಕಾರ ಇಲ್ಲ. ಅದು ಸರ್ಕಾರದಿಂದ ಸುತ್ತೋಲೆ ಇದೆ. ಆ ಸುತ್ತೋಲೆ ಪ್ರಕಾರ ನಾವು ಅವ್ರಿಗೆ ಕೊಡಲೇಬೇಕು, ಇಲ್ಲ ಸಂಬಳ ಬರೋದಿಲ್ಲ ಅವ್ರಿಗೆ. ಅವ್ರು ಎಷ್ಟು ದಿನ ಅಂತ ಕೆಲಸ ಮಾಡೋಕ್ಕಾಗುತ್ತೆ. ಸೊ ಇದು ನಿನ್ನೆ ಅವರು ಏನು ಆರೋಪಗಳು ಮಾಡಿದ್ದಾರೆ, ನಿನ್ನೆ ಆ ಆರೋಪಗಳೆಲ್ಲ ಶುದ್ಧ ಸುಳ್ಳು. ಅದು ಸುಳ್ಳು ಅನ್ನೋದಕ್ಕೆ ನಿಮ್ಮ ದಾಖಲೆಗಳ ಸಮೇತ ನಾನು ಪ್ರೂವ್ ಮಾಡ್ತಾಯಿದ್ದೀನಿ. ಸರ್ ಆ್ಯಕ್ಚುಲಿ ನೋಡಿ, ಆ ಕ್ವಶನ್ಗೆ ಆನ್ಸರ್ ಏನಪ್ಪ ಅಂದರೆ, ಆ್ಯಕ್ಚುಲಿ ಅವಾಗೇನೋ ಮುರಳಿ 1 ತಿಂಗಳೇನೋ ಬಂದಿಲ್ಲ ಅಂತ. ಆ್ಯಕ್ಚುಲಿ ನಾನು ಅವಾಗ ಇರಲಿಲ್ಲ, ಅಧ್ಯಕ್ಷರು ಬೇರೆ ನಮ್ಮ ಇನ್ನೊಬ್ಬರು ಕಾದ್ರಿಪುರ ನಾಗರತ್ನ ಮೇಡಮ್ ಅಂತ ಇದ್ದರು ಅವರು. ಆ ಟೈಮಲ್ಲಿ ಊರೆಲ್ಲ ಸೇರಿ ನಿರ್ಧಾರ ಮಾಡೋದು. ಊರವ್ರು ನಿರ್ಧಾರ ಮಾಡಿರೋದಕ್ಕೆ ನನಗೂ ಸಂಬಂಧ ಇಲ್ಲ ಅದು. ಯಾಕಂದರೆ ಈಗ ಅವ್ರ ಸಂಬಂಧ ಇದ್ದಾಗ ಊರವರೆಲ್ಲ ಡಿಸೈಡ್ ಮಾಡಿದ್ಮೇಲೆ ಊರಿಗೆ ನಮಗೆ ಇದು ಮಾಡಲ್ಲ. ನಮ್ಮದೇನು ಕಮಿಟಿ ಏನಿದೆ, ಕಮಿಟಿ ಹತ್ರ ಈಗ ಅವ್ರು ಸಪೋಸ್ ವಾಟರ್ ಮ್ಯಾನ್ ತೊಗೊಳ್ಲೇಬೇಕಂದಾಗ ಟಿ.ಪಿಯಿಂದ ಅಥವಾ ಜಡ್.ಪಿಯಿಂದ ನಮಗೆ ಒಂದು ಸುತ್ತೋಲೆ ಬರಬೇಕು, ಈ ಥರ ಒಂದು ಪೋಸ್ಟ್ ಖಾಲಿ ಇದೆ, ಯಾರು ಅಪ್ಲೈ ಮಾಡಿ ಅಂತೇಳಿ ಅವ್ರು ಬರಬೇಕು. ಬಟ್ ಅದು ನಮಗೆ ಜಾಬೇ ಇಲ್ಲ, ಪೋಸ್ಟೇ ಇಲ್ಲ, ನೀವು ತೊಗೊಳ್ಳಿ ಜನ ತೊಗೊಳ್ಳಿ ಅಂದರೆ ನಾವು ಎಲ್ಲಿಂದ ತೊಗೊಳಕ್ಕಾಗುತ್ತೆ? ನಾವು ಕಾನೂನು ಬಿಟ್ಟು ಹೋಗೋಕ್ಕಾಗಲ್ಲ. ಇದು ನಿನ್ನೆ ನಡೆದಿರೋದಕ್ಕೆ ನಾವು ಅದಕ್ಕೆ ಎಲ್ಲ ಉತ್ತರ ಅದಕ್ಕೆ ಸಮಯದಾಗಿ ನಾನು ಇವತ್ತು ಅದು ನನಗೆ ಗೊತ್ತಿಲ್ಲ ಸರ್. ಅದು ಅವ್ರು ಯಾರು ಹೇಳಿದ್ರು ಏನು ಹೇಳಿದ್ರು ಅದ್ರ ಬಗ್ಗೆ ನನಗೆ ಇದಿಲ್ಲ ಸರ್. ನನಗೆ ಅಧಿಕಾರ ಇಲ್ಲ. ಅದು ಸರ್ಕಾರದಿಂದನೇ ಇದು ವೇಕೆನ್ಸಿ ಅಂತ ಏನಾದರೂ ಪೋಸ್ಟ್ ಏನೋ ಬಂತಂದರೆ ಅವಾಗ ಬೇಕಾದ್ರೆ ಅವ್ರಿಗೆ ನಾವು ಕಮಿಟಿಲಿ ಇಟ್ಬಿಟ್ಟು ಬೇಕಾದ್ರೆ ಮಾಡ್ಬೋದು ಸರ್. ಅದು ಬಿಟ್ಟು ನನಗೆ ಅಧಿಕಾರ ಅದೆಲ್ಲ ಸರ್ಕಾರದಿಂದ ನೌಕರನ್ನ ಇದು ಮಾಡೋದಕ್ಕೆ, ನಾನು ಡೆಬಿಟ್ ಮಾಡೋಕ್ಕೆ ನನಗೆ ಅಧಿಕಾರ ಇಲ್ಲ. ಅದು ಸರ್ ನನ್ನೇ ನಡೆದಂಥ ಘಟನೆಗಳು ಅವ್ರು ಹೇಳಿರೋದೆಲ್ಲ ಶುದ್ಧ ಸುಳ್ಳು. ಈಗ ಜಾತಿ ನಿಂದನೆ ಮಾಡಿದ್ದೀನಿ ಅಂತ ಹೇಳ್ತಾರೆ, ಅದು ಸುಳ್ಳು. ನಾನು ಇದುವರೆಗೂ ಯಾರ ಜಾತಿ ಏನಂತ ಇದುವರೆಗೂ ಕೇಳಿಲ್ಲ ನಾನು. ಆ್ಯಕ್ಚುಲಿ ಅವ್ರ ಜಾತಿನೇ ಕೇಳಿಲ್ಲ ನಾನು. ಈಗೆಲ್ಲ ವಾಟರ್ ಮ್ಯಾನ್ಗಳು ಎಸ್ ಸಿ ಎಲ್ಲ ಇದ್ದಾರೆ. ಈಗ ಅವ್ರು ಏನು ಹೇಳ್ತಾರೆ, ಎಸ್ ಸಿಗಳು ನೀರು ಬಿಡಬಾರ್ದು, ನೀರು ಬಿಟ್ಟರೆ ನಾವು ನೀರು ಕುಡಿಯಲ್ಲ ಅಂತ. ಅದು ಯಾರೋ ಅದೆಲ್ಲ ಶುದ್ಧ ಸುಳ್ಳು.
ಅವ್ರು ಏನೇನು ಹೇಳಿದಾರೋ ಪ್ರತಿಯೊಂದು ಸುಳ್ಳು ಬೇಕಾದ್ರೆ ನಾವು ಅಂಬೇಡ್ಕರ್ ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು. ಆ ಸಂವಿಧಾನದ ಮೇಲೆ ನಾನು ಆಣೆ ಮಾಡಿ ಹೇಳ್ತೀನಿ. ಬೇಕಾದರೆ ನಾ ಯಾವುದೇ ಕಾರಣಕ್ಕೂ ಇದುವರೆಗೂ ಯಾವುದೇ ರೀತಿ ಜಾತಿ ಬಗ್ಗೆ ನಾನು ಮಾತಾಡಿಲ್ಲ. ಅದನ್ನು ನೀವೆಲ್ಲಿ ಪ್ರೂವ್ ಮಾಡಬೇಕಂದ್ರೆ ನಾನು ಪ್ರೂವ್ ಮಾಡ್ತೀನಿ. ಬೇಕಾದ್ರೆ ನಿನ್ನೆ ಅವರು ಬಂದಿರೋದು ಎಲ್ಲ ವೀಡಿಯೋ ನಮಗೆ ಕ್ಯಾಮ್ರಾದೆಲ್ಲ ಇದಾಗಿರ್ತದೆ. ಸ್ವಲ್ಪ ಬಂದಾಗ ನಾವು ಏನು ಆ ಥರ ಅಂದಿದ್ರೆ ಇಲ್ಲಿರೋ ಸಾಕ್ಷಿಗಳಿರ್ತಾರೆ ಕೆಲವರು. ಅವ್ರು ಬೇಕಾಗಿ ರಾಜಕೀಯವಾಗಿದ್ದನ್ನು ರಾಜಕೀಯವಾಗಿ ಬೇರೆ ಕಡೆ ತೊಗೊಂಡೋಗ್ಬೇಕಂತ ಪಂಚಾಯತಿ ಸುಗಮವಾಗಿ ಹೋಗ್ತಾ ಇದೆ 6 ತಿಂಗಳಿಂದ. ಯಾವುದಕ್ಕೆ ಎಲ್ಲ ಮೆಂಬರ್ಸ್ದು ನಾನು ಇವತ್ತು ಅಧ್ಯಕ್ಷನಾದಾಗಿಂದ ಅನಿಲಣ್ಣ ಒಂದೇ ಮಾತು ಹೇಳಿದ್ದು ನಮಗೆ, ನಮ್ಮ ನಾಯಕರು, ನಮ್ಮ ಹಿರಿಯ ನಾಯಕರು ಒಂದೇ ಹೇಳೋದು. MLA ಆಗಲು ಕೊತ್ತೂರು ಮಂಜಣ್ಣ, ಅನಿಲಣ್ಣ ಒಂದೇ ಮಾತು ಹೇಳಿದ್ದು, ನೋಡಪ್ಪ 20 ಜನ ಮೆಂಬರ್ಸು, 20 ಜನ ಮೆಂಬರ್ಸ್ನ ಕೆಲಸ ಮಾಡ್ಕೊಡೋವು. ಎಲೆಕ್ಷನ್ ಆಗೋಯ್ತು. ನಾನು ಯಾರಿಗೂ ಇದುವರೆಗೂ ನಾನು ಆ ಪಾರ್ಟಿ ಈ ಪಾರ್ಟಿ ಅಂತ ಯಾರಿಗೂ ನೋಡಿಲ್ಲ. ನಾನು 20 ಜನ ಮೆಂಬರ್ಸ್ ಏನೇ ಕೆಲಸ ತೊಗೊಂಬಂದ್ರು ಕೂಡ ನಾನು ಕೆಲಸ ಮಾಡಿಕೊಟ್ಟಿದ್ದೀನಿ. ನಾನು ಯಾರದೇ ಸಮಸ್ಯೆ ಬರಲಿ, 20 ಜನ ಮೆಂಬರ್ಸ್ ಸಮಸ್ಯೆ ಬರಲಿ, ನಾನೇ ಸ್ಪಂದನೆ ಮಾಡಿ ಇಮ್ಮಿಡಿಯೇಟ್ PTO ಹತ್ರ ಮಾತಾಡಿ ಅದು ಏನು ಸರ್ ನಮ್ಮ ಕಡೆಯಿಂದ ಏನೇನು ಆಗಬೇಕಂತ ಅದನ್ನು ಇಮ್ಮಿಡಿಯೇಟಾಗಿ ಅದನ್ನು ಪ್ರೋಸೆಸ್ ಮಾಡಿಕೊಟ್ಟಿದ್ದೀನಿ ನಾನು. ಇದು ನಿನ್ನೆ ಆಗಿರೋದಕ್ಕೆ ನನಗೆ ಒಂಥರ ತುಂಬ ನೋವಾಗಿದೆ. ಈ ಥರ ಜಾತಿ ನಿಂದನೆ ಮಾಡಿದ್ದಾರೆ, ನಮ್ಮನ್ನು ಏನೋ ಬೇರೆ ಬೇರೆ ರೀತಿಯಲ್ಲಿ ಇದು ಮಾಡಿದ್ದೀನಿ ಅಂತ. ಅದು ಭಾಳ ಶುದ್ಧ ಸುಳ್ಳು, ಸತ್ಯಕ್ಕೆ ಅದು ದೂರವಾದ ಮಾತು. ಈ ನಾಯಕರು ನಾವು ನಮ್ಮ ದೊಡ್ಡ ನಾಯಕರು ನಾವು ಅವ್ರು ಬಿಟ್ಟು ನಾವೇನು ಮಾತಾಡೋಕ್ಕಾಗಲ್ಲ. ಅವ್ರು ಹೇಳಿರೋ ಮಾರ್ಗದರ್ಶನ ಇವತ್ತು ನಾನು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಪಂಚಾಯತಿ ನಂದು ಒಂದೇ ಗುರಿ, ಪಂಚಾಯತಿನ ಅಭಿವೃದ್ಧಿ ಕಡೆ ತೊಗೊಂಡೋಗೋದು ಒಂದೇ ಗುರಿ ನನಗೆ. ಬಟ್ ಆ ಹೋಗೋ ದಾರಿಗೆ ತುಂಬ ಜನ ಅಡ್ಡಗಾಲು ಹಾಕ್ತಾಯಿದ್ದಾರೆ. ಬಟ್ ಏನೂ ಪರವಾಗಿಲ್ಲ, ಅವ್ರು ಎಷ್ಟೇ ಅಡ್ಡಗಾಲು ಹಾಕಿದ್ರು ಏನೇ ಮಾಡಿದ್ರು ಕೂಡ ನಾನು ಎಲ್ಲದಕ್ಕೂ ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ. ನಾನು ಸಿದ್ಧ ಇದ್ದೀನಿ. ಅಭಿವೃದ್ಧಿ ಮಾಡೋಕ್ಕೆ ನನ್ನ ಹಿಂದ್ಗಡೆ ಎಲ್ಲ ಸದಸ್ಯರು ಬೆಂಬಲ ಇದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕೊತ್ತೂರು ಮಂಜಣ್ಣ ಅವರು ಇದ್ದಾರೆ, MLC ಅನಿಲಣ್ಣ ಇದ್ದಾರೆ. ಎಲ್ಲ ಪರವಾಗಿ ನಮ್ಮ ಸದಸ್ಯರು, ಎಲ್ಲದಕ್ಕಿಂತ ನಮ್ಮ ಸದಸ್ಯರು ನನ್ನ ಹಿಂದೆ ಇದ್ದಾರೆ. ಎಲ್ಲದಕ್ಕೂ ನಾವು ಧೈರ್ಯವಾಗಿ ನಾವು ಏನೇ ಬಂದ್ರೂ ನಾವು ಈ ಸಮಸ್ಯೆನ ಪರಿಹಾರ ಮಾಡ್ತೀವಿ ಅಂತ ಹೇಳ್ತಾನೆ. ಈ ವಿಚಾರವಾಗಿ ನಾವು ನೆಕ್ಸ್ಟ್ ಮುಂದಿನ ನಮ್ಮ ಸಭೆಗಳಲ್ಲಿ ನಾವು ಈ ವಿಚಾರ ತಗೋತೀವಿ. ಕೆಲಸ ಯಾವ್ದಾದ್ರು ಖಾಲಿ ಇತ್ತು ಅಂದರೆ 100% ಅದೇನೋ ಅವಕಾಶ ಇದ್ದರೆ ನಾವು ಮಾಡೋಣ. ಮೀಟಿಂಗಲ್ಲಿ ಇಡ್ತೀವಿ, ಸದಸ್ಯರೆಲ್ಲ ಏನು ಬೆಂಬಲ ಕೊಡ್ತಾರೆ ನಾವು ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತೀವಿ. ನಾವು ಯಾರಿಗೂ ನಾವೇನು ತೊಂದರೆ ಮಾಡೋಕ್ಕೆ ಹೋಗಲ್ಲ. ನಮಗೇನು ಅವನೇನು ದುಶ್ಮನಲ್ಲ, ಇವರೇನು ನಮಗೆ ಇದೇನಲ್ಲ. ನಮ್ಮ ಪೋಸ್ಟ್ ಖಾಲಿ ಇದ್ದರೆ ಡೆಫಿನೆಟ್ಲಿ ನಾವು ಅದನ್ನ ಸಭೆಯಲ್ಲಿ ನಾವು ಮಂಡಿಸ್ತೀವಿ. ಅದು ಯಾರು ಪರವಾಗಿರ್ತಾರೆ ಏನಿರ್ತದೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ನನ್ನ ಕಡೆಯಿಂದ ಯಾವುದೂ ಆ ಥರ ನಿಂದನೆಗಳಾಗಿರ್ಬೋದು. ಈಗ ಆ ಮೆಂಬರ್ ಮಾಡಿಲ್ಲ, ಈ ಮೆಂಬರ್ ಕೆಲಸ ಮಾಡಿಲ್ಲ ಅಂತ 20 ಜನ ಮೆಂಬರಲ್ಲಿ ಕೇಳ್ಕೊಳ್ರಿ. ಬೇಕಾದ್ರೆ ನೀವು ಈಗ ವಾಟರ್ ಮ್ಯಾನೇಜ್ಗಳು ಬಂದಿದ್ದಾರೆ, ಅವ್ರನ್ನೇ ಕೇಳ್ಕೊಳ್ಳಿ. ನಾವು ಯಾವತ್ತಾದ್ರೂ ಆ ಜಾತಿ ನಿಂದನೆ ಮಾಡಿದ್ದೀವಿ, ಸ್ಟಾಫ್ನ ಕೇಳ್ಕೊಳ್ರಿ. ಯಾಕಂದ್ರೆ ನಾವು ನೀಟಾಗಿ ನಾವು ಪಂಚಾಯತಿನ ತೊಗೊಂಡು ಹೋಗ್ಬೇಕಂತ ನಮಗೆ ಒಂದು ಉದ್ದೇಶ ಇದೆ. ಸೊ ಅದರಿಂದ ಇದು ಎಲ್ಲ ಏನು ಆರೋಪಗಳು ಮಾಡಿದ್ರೆ ಎಲ್ಲ ಸುಳ್ಳು ಅಂತ ನಾನು ಇವತ್ತು ಖಡಾಖಂಡಿತವಾಗಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ.